ಈ ವರ್ಷ ತಮಿಳ್ ಫಿಲಮ್ ಇಂಡಸ್ಟ್ರಿ ಯಾವ ಲೆವೆಲ್ಗೆ ಬರ್ತಾ ಇದೆ ಸಿನಿಮಾಗಳು ಅಂದರೆ ಟಿ ಟಿ ಟಿ, ತಾಯಿ ಕೆಳವಿ, ವಿತ್ ಲವ್, ಅದ್ರ ಜೊತೆಗೆ ಇವಾಗ ಇನ್ನೊಂದು ಹೊಸ್ದಾಗೆ ಆ್ಯಡಪ್ಪು ದಟ್ ಈಸ್ ಯೂತ್. ಎಲ್ಲರಿಗೂ ನಮಸ್ಕಾರ, ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಯೂತ್ ಸಿನಿಮಾ ಸ್ವಲ್ಪ ಲೇಟಾಗಿ ನೋಡಿದೆ ಅನ್ನೋ ಒಂದು ಚಿಕ್ಕ ಫೀಲಿಂಗ್ ಬರ್ತಾ ಇದೆ ಗುರುವೆ. ಆದರೂ ಪರವಾಗಿಲ್ಲ, ನೋಡಿದ ತಕ್ಷಣ ರಿವ್ಯೂ ಹಾಕಬೇಕು ಅನ್ನಿಸ್ತು. ಟಕ್ ಅಂತ ರಿವ್ಯೂ ಹಾಕಕ್ಕೆ ಬಂದೆ. ನಮ್ಮಲ್ಲಿ ನ್ಯೂ ಏಜೆಡ್ ಫಿಲಮ್ ಮೇಕರ್ಸ್ಗಳು ಎಷ್ಟು ಜನ ಬಂದಿದ್ದಾರೆ 2 ವರ್ಷದಲ್ಲಿ ಅನ್ನೋದು ಯಾರಿಗಾದ್ರೂ ಡೇಟಾಬೇಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ, ಯೂತ್ ಸಿನಿಮಾ ನೋಡಿದಾಗ ನನಗೇನು ಅನ್ನಿಸ್ತು ಅನ್ನೋದನ್ನ ಹೇಳ್ತೀನಿ. ಚಾನಲ್ಗೆ ಯಾರಾದರೂ ಹೊಸ್ದಾಗೆ ಬಂದಿರೋರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮಾನ್, ಮ್ಯಾಟ್ರು ಮುಗಿಸಿ ಬಿಡೋಣ. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನಟನೆ, ಇದ್ರ ಜೊತೆಗೆ ಲಿರಿಕ್ಸಿಸ್ಟು, ಸಿಂಗರ್ ಎಲ್ಲ ಬಂದು ಕೆನ್. ಈ ಸಿನಿಮಾದ ಆ್ಯಕ್ಟರ್ ಡೈರೆಕ್ಟರ್ ಇವರೇ ಗುರು. ಇವರು ತಮಿಳ್ನಾಡಿನ ಫೇಮಸ್ ಕಾಮಿಡಿಯನ್ ಮಗ ಅಂತ ಹೆಸರು ಜಾಸ್ತಿ ಪಡ್ಕೊಳ್ದೇನೆ ಪ್ರೀವಿಯಸ್ ಸಿನಿಮಾ ಧನುಷ್ ಅವರ ಎಷ್ಟೊಂದು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್, ಅಸೋಸಿಯೇಟ್, ಕೋ ಡೈರೆಕ್ಟರ್, ಫಸ್ಟ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಇವಾಗ ಅವರೇ ಡೆಬ್ಯೂ ಹೀರೋ ಪ್ಲಸ್ ಡೈರೆಕ್ಷನ್ ಮಾಡಿದ್ದಾರೆ. ದಟ್ ಈಸ್ ಕೆನ್. ಈ ಸಿನಿಮಾ ಒಂದು ಸ್ಕೂಲ್ ಲವ್ ಸ್ಟೋರಿ. 2014ರಲ್ಲಿ ನಡೆಯುವಂಥ ಒಂದು ಸ್ಕೂಲ್ ಲವ್ ಸ್ಟೋರಿ. 3 ಹುಡುಗಿನ ಲವ್ ಮಾಡ್ತಾನೆ. ಯಾವ ಹುಡುಗಿನ ಇವನು ಲಾಸ್ಟಲ್ಲಿ ಲವ್ ಮಾಡ್ತಾನೆ ಅನ್ನೋದು ಇವಾಗ ಆಲ್ರೆಡಿ ಸಿನಿಮಾ ನೋಡಿರೋರಿಗೆ ಗೊತ್ತಿರುತ್ತೆ. ಪ್ರವೀಣ ಜಸ್ಟ್ ಪಾಸ್ ಆಗಿರೋ ಹುಡುಗ 10th. ಅಮ್ಮ ಪ್ರವೀಣನ ತುಂಬ ಇಷ್ಟಪಡ್ತಾರೆ, ಆದರೆ ಅಪ್ಪ ಪ್ರವೀಣನ ಇಷ್ಟನೇ ಪಡೋಲ್ಲ. ಬಿಕಾಸ್ ಇವನೊಬ್ಬ ಬೇಜವಾಬ್ದಾರಿ ನನ್ನ ಮಗ ಅನ್ನೋದು ಅಪ್ಪನಿಗೆ ಆಲ್ರೆಡಿ ಗೊತ್ತಿರುತ್ತೆ. 10th ಜಸ್ಟ್ ಪಾಸ್ ಆಗಿ 11th ಸ್ಟ್ಯಾಂಡರ್ಡ್ಗೆ ಕಾಲಿಡೋ ಪ್ರವೀಣ ಅಲ್ಲಿ ಪ್ರೇಕ್ಷಿಕಾ ಅನ್ನೋಳನ್ನ ಲವ್ ಮಾಡ್ತಾನೆ. ಪ್ರೇಕ್ಷಿಕಾ ಆದಮೇಲೆ ಸೋನಲ್ ಆದಮೇಲೆ ಇನ್ನೊಂದು ಹೆಸರು ನಾನು ಹೇಳೋಕ್ಕೋಗಲ್ಲ. ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟೇ ಮ್ಯೂಸಿಕ್ ಆ್ಯಂಡ್ ಸ್ಕ್ರೀನ್ ಪ್ಲೇ. ಅದ್ರ ಜೊತೆಗೆ ಆ್ಯಕ್ಟ್ರುಗಳು ಏನು ಮಾಡಿದ್ದಾರೆ, ಸ್ಪೆಷಲಿ ಪ್ರವೀಣನ ಫ್ರೆಂಡ್ಸ್ ಗ್ಯಾಂಗ್ ಏನಿದ್ದಾರೆ ಗುರುವೆ, ಲಿಟ್ರಲಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರಾ ಅಥವಾ ಆ ಪಾತ್ರದಲ್ಲಿ ಅವ್ರುಗಳೇ ಇದ್ದಾರಾ ಅಂತ ಅನ್ನಿಸ್ಬೇಕು. ಅಷ್ಟು ಸಕ್ಕತ್ತಾಗಿ ನೀಟ್ ಆ್ಯಂಡ್ ಕ್ಲೀನಾಗೆ ಸಿನಿಮಾ ಬಂದಿದೆ. ಈ ಸಿನಿಮಾದ ಬಿಗ್ಗೆಸ್ಟ್ ಟ್ವಿಸ್ಟ್ ಅನ್ನೋದೇ ಇಂಟರ್ವೆಲ್ ಪಾಯಿಂಟು. ಸಿನಿಮಾ ನೋಡಿರೋರಿಗೆ ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಥವಾ ಮಲ್ಟಿಪ್ಲೆಕ್ಸ್ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಗೊತ್ತಿರುತ್ತೆ. ಸಿನಿಮಾದಲ್ಲಿ ಲವ್ ಇಂಪಾರ್ಟೆಂಟಾ, ಎಜುಕೇಷನ್ ಇಂಪಾರ್ಟೆಂಟಾ, ಲೈಫ್ ಇಂಪಾರ್ಟೆಂಟಾ, ಫ್ಯೂಚರ್ ಇಂಪಾರ್ಟೆಂಟಾ, ಈ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಒಂದು ಸೀನಲ್ಲಿ ಉತ್ತರ ಕೊಡ್ತಾರೆ. ಹೀರೋ ರಿಸಲ್ಟ್ ಬಂದ ಮೇಲೆ ಹೀರೋಯಿನ್ನ ಮೀಟ್ ಮಾಡೋಕ್ಕೆ ಹೋಗ್ತಾನೆ, ರಿಜೆಕ್ಟ್ ಮಾಡ್ತಾನೆ. ಆ ರಿಜೆಕ್ಟ್ ಮಾಡೋಕ್ಕೆ ಕಾರಣ ಏನಿದೆ ಅನ್ನೋದು ತಿಳ್ಕೊಬೇಕು ಅಂದರೆ ಇಡೀ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಅಂದಾಗೆ ಈ ಸಿನಿಮಾದ ಟೆಕ್ನಿಕಲ್ ವಿಚಾರಕ್ಕೆ ಬರೋಕ್ಕೆ ಹೋದರೆ ಜಿ ವಿ ಪ್ರಕಾಶ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ. ಆಲ್ಮೋಸ್ಟ್ 8ರಿಂದ 9 ಸಾಂಗ್ಸ್ ಇದೆ. ಎಲ್ಲ ಸಾಂಗ್ಸ್ಗಳು ಸಕ್ಕತ್ತಾಗೆ ಬಂದಿದೆ. ಸಿನಿಮಾ 2.25 ಗಂಟೆ ಏನೋ ಇರಬಹುದು, ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ, ಸಾರಿ. ಬಟ್ ಸಿನಿಮಾ ನೋಡಬೇಕಾದ್ರೆ 80% ಆಫ್ ಸಿನಿಮಾ ಕಾಮಿಡಿ, ಫ್ಯಾಮಿಲಿ ಎಮೋಷನ್ಸ್, ಫ್ರೆಂಡ್ಶಿಪ್, ಲವ್ ಈ ಥರ ಹೋದರೆ, ಇನ್ಕ್ಲೂಡಿಂಗ್ ಸ್ಕೂಲಲ್ಲಿ ನಾವು ಮಾಡಿರೋ ಅಂಥ ಕೆಲವೊಂದು ಇನ್ಸಿಡೆನ್ಸ್ಗಳನ್ನ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅದು ನೋಡಬೇಕಾದ್ರೆ ನಾವು ನಮ್ಮ ಸ್ಕೂಲ್ ಡೇಸಿಗೆ ಕನೆಕ್ಟ್ ಆಗ್ತೀವಿ. ಇದಾದಮೇಲೆ ಲಾಸ್ಟ್ 15ರಿಂದ 20 ನಿಮಿಷ ಏನಿದೆ ಸಿನಿಮಾ ಆ್ಯಕ್ಚುಯಲ್ ಕತೆ ಇರೋದೆ ಅಲ್ಲಿ. ಸುಮ್ಮನೆ ಬಾಯಿ ಮಾತಿಗೆ ನನ್ನ ಮಗ IAS ಅಂತ ಹೇಳಿರ್ತಾರೆ ಬಿಗಿನಿಂಗಲ್ಲಿ ತಾಯಿ, ಬಟ್ ಕ್ಲೈಮ್ಯಾಕ್ಸಲ್ಲಿ ಅಮ್ಮ ನೀ ನನ್ನನ್ನು ಯಾವುದು ಓದಬೇಕು ಅಂತ ಹೇಳ್ತೀಯೋ ಅದು ನಾನು ಓದ್ತೀನಿ ಅಂತಾರೆ. IAS ಅಂತ ಅವರಮ್ಮ ಹೇಳ್ತಾರೆ, ಓಕೆ ಅಂತಾರೆ. ಒಂದು ಚಿಕ್ಕ ಎಲಿಮೆಂಟ್ಸ್ಗಳನ್ನ ಏನೇನು ಸ್ಟಾರ್ಟಿಂಗ್ಸಿಂದ ನಾವು ಫನ್ನಾಗಿ ತೊಗೊಂಡಿರ್ತೀವಿ ಅದೆಲ್ಲನೂ ಕ್ಲೈಮ್ಯಾಕ್ಸ್ ಹತ್ರ ಬರ್ತಾ ಇದ್ದಂಗೆ ಅದು ದೊಡ್ಡ ಇಂಪ್ಯಾಕ್ಟ್ ಬೀಳುತ್ತೆ. ಈ ಸಿನಿಮಾದ ಕತೆ ಸಕ್ಕತ್ತಾಗಿದೆ. ಆ ಕತೆಗಿನ ಚಿತ್ರಕಥೆ ಅಂತೂ ಇನ್ನೂ ಚೆನ್ನಾಗೇ ವರ್ಕ್ ಮಾಡಿದ್ದಾರೆ ಕೆನ್ ಆ್ಯಂಡ್ ಗ್ಯಾಂಗ್. ಡೈರೆಕ್ಟರ್ ಬಗ್ಗೆ ಮಾತಾಡಾಯಿತು, ಮ್ಯೂಸಿಕ್ ಬಗ್ಗೆ ಮಾತಾಡಾಯಿತು, ಇನ್ನೊಬ್ಬರಿದ್ದಾರೆ ದಟ್ ಈಸ್ ಸಿನಿಮಾಟೋಗ್ರಫರ್. ಈ ಸಿನಿಮಾದಲ್ಲಿ ಸಿನಿಮಾಟೋಗ್ರಫರ್ ಕೆಲಸ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಎಷ್ಟೊಂದು ಫ್ರೇಮ್ಸ್, ಎಷ್ಟೊಂದು ಸೀನ್ಸ್ನ ಗೋಲ್ಡನ್ ಅವರಲ್ಲಿ ಶೂಟ್ ಮಾಡಿದ್ದಾರೆ. ಇನ್ನು ಕೆಲವೊಂದು ಸೀನ್ಸ್ನ ಗೋಲ್ಡನ್ ಅವರ್ ಥರ ರೀಕ್ರಿಯೇಟ್ ಮಾಡಿ ಶೂಟ್ ಮಾಡಿದ್ದಾರೆ. ಎಕ್ಸ್ಪೆಷಲಿ ಇಂಟೀರಿಯರ್ ಮನೆ ಎಪಿಸೋಡ್ಸ್ಗಳಾಗಿರ್ಬೋದು, ಅದಾದಮೇಲೆ ಸ್ಕೂಲ್ ಎಪಿಸೋಡ್ಸ್ ಆಗಿರ್ಬೋದು. ಹೊಸೊಬ್ರು ಸಿನಿಮಾ ಮಿನಿಮಮ್ ಪ್ರಮೋಷನ್ ಮಾಡಿ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಬಿದ್ದಿದೆ. ಕರ್ನಾಟಕ ಕಲೆಕ್ಷನ್ಸು ಆಲ್ಮೋಸ್ಟ್ 5.5 CR ಏನೋ ಆಗಿದೆ ಅಂತ ರಿಪೋರ್ಟ್ಸ್ಗಳು ನೋಡಿದೆ. ನೋಡೋಣ ಈ ಸಿನಿಮಾ ಇನ್ನೂ ಏನೇನು ರೆಕಾರ್ಡ್ಸ್ಗಳು ಮಾಡುತ್ತೆ ಅನ್ನೋದು. ಐ ಥಿಂಕ್ 100 crores ಆಗೋ ಸಾಧ್ಯತೆಗಳಿದೆ. ಆಲ್ಮೋಸ್ಟ್ ಒಂದು 70-75 crores ಏನೋ ಆಗಿದೆ. ನಮ್ಮಲ್ಲಿ ಯಾವಾಗ ಈ ಥರ ಸಿನಿಮಾಗಳು ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಸೊ ಇದಾಗಿತ್ತು ನನ್ನ ರಿವ್ಯೂ. ಯಾರ್ಯಾರು ಯೂತ್ ಸಿನಿಮಾ ನೋಡಿದ್ದೀರಾ, ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತಷ್ಟು ಕನ್ನಡ ಸಿನಿಮಾ ಮತ್ತು ಬೇರೆ ಭಾಷೆ ಸಿನಿಮಾಗಳ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರುವೆವು. ಧನ್ಯವಾದಗಳು. ಶುಭ ದಿನ.